ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 17ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಇದನ್ನು ನಮ್ಮ ಟೆಲಿಗ್ರಾಮಲ್ಲಿ ನೀವು ಪಡ್ಕೋಬೋದು. ಇದರ ಲಿಂಕನ್ನು PDF ಲಿಂಕ್ ಎಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಬನ್ನಿ ಹಾಗಿದ್ರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. BCCIನ ಒಳಗೆ ಕ್ರಿಕೆಟ್ ಆಡಳಿತಕ್ಕೆ ಸಂಬಂಧಿಸಿದ ವಿವಿಧ ವಿವಾದಗಳನ್ನು ಪರಿಹರಿಸಲು ಒಬ್ಬ ಮಧ್ಯವರ್ತಿಯನ್ನಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಸೊ ಸರಿಯಾದಂಥ ಉತ್ತರ ನರಸಿಂಹ, PS ನರಸಿಂಹ ಅವರು, ಆಪ್ಷನ್ ಸಿ. ಹಿರಿಯ ವಕೀಲರಾದ PS ನರಸಿಂಹನ್ ಅವರನ್ನ ಕ್ರಿಕೆಟ್ ಮಂಡಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿವಾದಗಳಿರ್ತವೆ, ಅದನ್ನು ಪರಿಹಾರ ಮಾಡೋದಕ್ಕೆ ನೇಮಿಸ್ಕೊಳ್ಳಲಾಗಿದೆ. BCCI ಅಂತ ಹೇಳಿದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಫುಲ್ ಫಾರ್ಮ್. MR ಕುಮಾರ್ ಅವರು ಯಾವ ಕಂಪನಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಜೀವ ವಿಮಾ ನಿಗಮ. ಸರ್ಕಾರವು MR ಕುಮಾರ್ ಅವರನ್ನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, LIC, ಮತ್ತು ವಿಪಿನ್ ಆನಂದ್ ಮತ್ತು TC ಸುಶೀಲ್ ಕುಮಾರ್ ಅವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಿದೆ. ಸೊ LICಯ ಕಾರ್ಯನಿರ್ವಾಹಕ ಮಂಡಳಿ ಒಬ್ಬ ಅಧ್ಯಕ್ಷರು 4 ವ್ಯವಸ್ಥಾಪಕ ನಿರ್ದೇಶಕರನ್ನು ಒಳಗೊಂಡಿರುತ್ತದೆ. ಯಾವ ದೇಶವು ಪಾಕಿಸ್ತಾನದ ಕಾರ್ತಾಪುರ ಕಾರಿಡಾರನ್ನು ಕಾರ್ಯಗತಗೊಳಿಸುವಲ್ಲಿ ತ್ವರಿತವಾಗಿ ಕೆಲಸ ಮಾಡಲು ಒಪ್ಪಿಕೊಂಡಿದೆ? ಸರಿಯಾದಂಥ ಉತ್ತರ ಇದಕ್ಕೆ ಭಾರತ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹ ಮಾಡಿಕೊಳ್ಳಿ. ವಿಶ್ವ ಗ್ರಾಹಕ ದಿನ 2019ರ ಧ್ಯೇಯವಾಕ್ಯ ಏನಾಗಿತ್ತು? ಸರಿಯಾದ ಉತ್ತರ ವಿಶ್ವಾಸಾರ್ಹ ಸ್ಮಾರ್ಟ್ ಉತ್ಪನ್ನಗಳು ಅಂತ ಹೇಳಿದ್ರೆ ಟ್ರಸ್ಟೆಡ್ ಸ್ಮಾರ್ಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಜಗತ್ತಿನಾದ್ಯಂತ ಗ್ರಾಹಕರ ಗುಂಪಿನ ಸದಸ್ಯ ಸಂಸ್ಥೆಯಾದ ಕನ್ಸ್ಯೂಮರ್ ಇಂಟರ್ನ್ಯಾಷನಲ್ ಉಪಕ್ರಮದ ಭಾಗವಾಗಿ ಮಾರ್ಚ್ 15ರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಈ ವರ್ಷ ಟ್ರಸ್ಟೆಡ್ ಸ್ಮಾರ್ಟ್ ಪ್ರಾಡಕ್ಟ್ಸ್ ಅನ್ನೋದು ಥೀಮ್ ಆಗಿತ್ತು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನ ಬಹುಪಾಲು ಪಾಲನ್ನು ಸ್ವಾಧೀನಪಡಿಸಿಕೊಂಡ ನಂತರ ಕೆಳಗಿನ ಯಾವ ಬ್ಯಾಂಕ್ ಖಾಸಗಿ ವಲಯದ ಸಾಲದಾತ ಎಂದು ವರ್ಗೀಕರಿಸಲ್ಪಟ್ಟಿದೆ? ಸರಿಯಾದ ಉತ್ತರ IDBI ಬ್ಯಾಂಕ್, ಆಪ್ಷನ್ ಸಿ ಸರಿಯಾದಂಥ ಉತ್ತರ ಇದು. 2019ರ ಮಾರ್ಚ್ 12ರಂದು ಕೆಳಗಿನ ಯಾವ ಬ್ಯಾಂಕ್ 114ನೇ ಫೌಂಡೇಶನ್ ದಿನವನ್ನು ಆಚರಣೆ ಮಾಡಿಕೊಂಡಿತು? ಸರಿಯಾದ ಉತ್ತರ ಕಾರ್ಪೊರೇಷನ್ ಬ್ಯಾಂಕ್, ಆಪ್ಷನ್ 3 ಕಾರ್ಪೊರೇಷನ್ ಬ್ಯಾಂಕ್ ಸರಿಯಾದಂಥ ಉತ್ತರ. ಮಾರ್ಚ್ 12ನೇ ತಾರೀಕು ಕಾರ್ಪೊರೇಷನ್ ಬ್ಯಾಂಕ್ ತನ್ನ 114ನೇ ಫೌಂಡೇಶನ್ ದಿನ ಅಂದರೆ ಸ್ಥಾಪನಾ ದಿನವನ್ನು ದೇಶಾದ್ಯಂತ ಆಚರಣೆ ಮಾಡಿಕೊಂಡಿದೆ. ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಜಿನೇಡೈನ್ ಜಿಡಾನೆರನ್ನು ಯಾವ ದೇಶದ ತರಬೇತುದಾರರನ್ನಾಗಿ ಇತ್ತೀಚೆಗೆ ನೇಮಿಸಲಾಗಿದೆ? ಸರಿಯಾದ ಉತ್ತರ ಸ್ಪೇನ್ ದೇಶದ ತರಬೇತುದಾರರನ್ನಾಗಿ, ಅಂದರೆ ಸ್ಪೇನ್ ಫುಟ್ಬಾಲ್ ತಂಡದ ತರಬೇತುದಾರರನ್ನಾಗಿ ಇವರ ನೇಮಕ ಮಾಡಲಾಗಿದೆ. ಸ್ಪ್ಯಾನಿಷ್ ಫುಟ್ಬಾಲ್ ಕ್ಲಬ್ ರಿಯಲ್ ಮ್ಯಾಡ್ರಿಡ್ ಜುನಿಡಿಟ್ ಜಿನಾಡೆ ಜೂನ್ 30, 2022ರವರೆಗೆ ಸ್ಪೇನ್ ಫುಟ್ಬಾಲ್ ತಂಡದ ತರಬೇತುದಾರರಾಗಿ ಮರು ನೇಮಕ ಆಗಿದ್ದಾರೆ. 3 ಸತತ ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಗಳನ್ನು ತಂಡದ ಗೆಲ್ಲೋದಕ್ಕೆ ಇವರು ಮುನ್ನಡೆಸಿದ್ರು. ಅದು ಅವರ ಒಂದು ಕೀರ್ತಿಗಳಲ್ಲಿ ಒಂದು. ವಿಶೇಷ ಒಲಿಂಪಿಕ್ಸ್ ವರ್ಲ್ಡ್ಸ್ ಗೇಮ್ಸ್ ಅಂದರೆ ಸ್ಪೆಷಲ್ ಒಲಿಂಪಿಕ್ ವರ್ಲ್ಡ್ ಗೇಮ್ಸ್ 2019 ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ 1 ಅಬುಧಾಬಿಯಲ್ಲಿ ನಡೆಯಲಿದೆ. ಆಲ್ರೆಡಿ ಇದು ಪ್ರಾರಂಭವಾಗಿದೆ. ಮಾರ್ಚ್ 14ರಿಂದ ಮಾರ್ಚ್ 21 ತನಕ ಇದು ನಡೆಯುತ್ತೆ. ಅಬುಧಾಬಿಯ ರಾಜ್ಕುಮಾರ್ ಆದಂಥ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು ಈ ಒಂದು ಕ್ರೀಡಾಕೂಟವನ್ನು ಘೋಷಣೆ ಮಾಡಿದರು. 190 ರಾಷ್ಟ್ರಗಳ 7,500 ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿದ 5 ಬಾರಿ WWE ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಯಾರು? ಸರಿಯಾದ ಉತ್ತರ ಆಪ್ಷನ್ 3 ಕರ್ಟ್ ಆ್ಯಂಗಲ್. WWE ಅಂತ ಹೇಳಿದ್ರೆ ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ ಅಂತ ಕರಿತೀವಿ. ಆಲ್ ಆಫ್ ಫೇಮರ್ ಕರ್ಟ್ ಆ್ಯಂಗಲ್ ಅವರು ಏಪ್ರಿಲ್ 2019 ರೆಸಲ್ಮೇನಿಯಾದ 35ನೇ ಆವೃತ್ತಿಯ ನಂತರ ತಮ್ಮ ವೃತ್ತಿ ಬದುಕಿನ WWE ವೃತ್ತಿ ಬದುಕಿನ ಇದಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. 7ನೇ ವಯಸ್ಸಿನಲ್ಲಿ ಅವರು ಕುಸ್ತಿಪಟುವಾಗಿದ್ದರು ಮತ್ತು 1995ರಲ್ಲಿ ನಡೆದಂಥ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಕೂಡ ಅವರು ಗೆದ್ದಿದ್ದರು.
ಭಾರತ ಯಾವ ದಿನಾಂಕದಂದು ದಂಡಿ ಮಾರ್ಚ್ ದಿನವನ್ನು ಆಚರಿಸಲಾಗುತ್ತದೆ? ಸೊ ಮಾರ್ಚ್ 12ರಂದು ದಂಡಿ ಮಾರ್ಚ್ ದಿನವನ್ನು ಆಚರಣೆ ಮಾಡ್ತೀವಿ. ದಂಡಿ ಸತ್ಯಾಗ್ರಹ 89ನೇ ವಾರ್ಷಿಕೋತ್ಸವವನ್ನು ಮಾರ್ಚ್ 12, 2019ರಂದು ಮಾಡಿಕೊಳ್ಳಾಯಿತು. ಮಹಾತ್ಮ ಗಾಂಧೀಜಿಯವರು ಈ ಮಾರ್ಚನ್ನು ಮಾರ್ಚ್ 12, 1930ರಿಂದ ಏಪ್ರಿಲ್ 6, 1930 ತನಕ 26 ದಿನಗಳ ಪ್ರತಿಭಟನಾ ಸಭೆಯನ್ನು ಮಾಡಿದರು. ಬ್ರಿಟಿಷರ ವಿರುದ್ಧ ಒಂದು ಉಪ್ಪಿನ ಸತ್ಯಾಗ್ರಹ ಏನು ಮಾಡಿದರು, ಅದರ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಸ್ಮಾರ್ಟ್ ವೆಪನ್ JF-17 ಫೈಟರ್ ಜೆಟ್ಟನ್ನು ಯಶಸ್ವಿಯಾಗಿ ಪರೀಕ್ಷಿಸಿದಂಥ ದೇಶ ಯಾವುದು? ಸೊ ಸರಿಯಾದಂಥ ಉತ್ತರ ಆಪ್ಷನ್ 4 ಪಾಕಿಸ್ತಾನ. ಸೊ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ನೋಡೋದಾದರೆ, ಮಸೂದ್ಗೆ ಉಗ್ರ ಪಟ್ಟ, ಭಾರತದ ಸಂಯಮ ನಿರ್ಧಾರ. ಸೊ ಪುಲ್ವಾಮಾ ಘಟನೆ ಬಳಿಕ ಅದರ ಮಾಸ್ಟರ್ ಮೈಂಡ್ ಆದಂಥ ಮಸೂದ್ಗೆ ಜಾಗತಿಕ ಉಗ್ರ ಅನ್ನೋ ಒಂದು ಪಟ್ಟವನ್ನು ನೀಡಬೇಕು ಅಂತ ಚರ್ಚೆ ಆಗಿತ್ತು. ಅದರ ಕುರಿತಾಗಿ ಭದ್ರತಾ ಮಂಡಳಿಯಲ್ಲಿ ವಿಷಯ ಕೂಡ ಪ್ರಸ್ತಾವನೆಯಾಗಿತ್ತು. ಅದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜೈಷ್-ಎ-ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮೊಹಮ್ಮದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕ ಎಂದು ಘೋಷಿಸುವ ಕುರಿತು ಚೀನಾ ಜೊತೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಚರ್ಚೆ ಮಾಡ್ತಾ ಇವೆ. ಅಂದರೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಭಾರತಕ್ಕೆ ಆಲ್ರೆಡಿ ಸಪೋರ್ಟನ್ನು ಕೊಟ್ಟಿದ್ವು ಜಾಗತಿಕ ಉಗ್ರ ಅಂತ ಹೇಳೋದಕ್ಕೆ. ಇವರು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಬಟ್ ಚೀನಾ ಆಲ್ರೆಡಿ 2-3 ಸಲ ಅದನ್ನು ತಿರಸ್ಕಾರ ಮಾಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಮಸೂದ್ ಅಜರ್ ವಿಷಯದಲ್ಲಿ ಚೀನಾ ತನ್ನ ನಿಲುವನ್ನು ಬದಲಾಯಿಸಿಕೊಳ್ಬೇಕು ಅಥವಾ ಚೀನಾವನ್ನು ಮನವೊಲಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇವೆ. ಬುಧವಾರ ನಡೆದಂಥ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 4ನೇ ಬಾರಿಗೆ ಕೂಡ ಈ ಒಂದು ಪ್ರಸ್ತಾವನೆಯನ್ನು ಕೈಗೆತ್ತಿಕೊಂಡಾಗ ಚೀನಾ ಮತ್ತೆ ವಿರೋಧ ಮಾಡಿತು. ಹೀಗಾಗಿ 3 ರಾಷ್ಟ್ರಗಳು ಹೊಸ ಪ್ರಯತ್ನವನ್ನು ಪ್ರಾರಂಭಿಸಿವೆ. ಭದ್ರತಾ ಮಂಡಳಿಯಲ್ಲಿ ಈ ವಿಷಯದ ಬಗ್ಗೆ ಹೊಸದಾಗಿ ಪ್ರಸ್ತಾವನೆ ಮಂಡಿಸಲು ಸಿದ್ಧತೆ ನಡೆಸಿದ್ದು, ಇದಕ್ಕೆ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ರಾಷ್ಟ್ರಪತಿಗಳನ್ನು ಆಶೀರ್ವದಿಸಿದ ಸಾಲುಮರದ ತಿಮ್ಮಕ್ಕ ಅವರಿಗೆ ಪದ್ಮ ಪುರಸ್ಕಾರ ಸಿಕ್ಕಿದೆ. ರಾಷ್ಟ್ರಪತಿ ಭವನದಲ್ಲಿ 54 ಸಾಧಕರನ್ನು ಪದ್ಮ ಗೌರವದಿಂದ ಪುರಸ್ಕರಿಸತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಗೌರವವನ್ನು ಪ್ರದಾನ ಮಾಡಿದ್ರೆ, ಪ್ರಧಾನಿ ನರೇಂದ್ರ ಮೋದಿಯವರ ಸೇರಿದಂತೆ 16 ಗಣ್ಯರು ಅಲ್ಲಿ ಉಪಸ್ಥಿತರಿದ್ದರು. ತಿಮ್ಮಕ್ಕ ಅವರ ಬಗ್ಗೆ ಹೇಳಬೇಕು ಅಂದರೆ, ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಹೇಳಬೇಕು ಅಂದರೆ, ತುಮಕೂರು ಜಿಲ್ಲೆಯ ಹುಲಿಕಲ್ ಗ್ರಾಮದ ನಿವಾಸಿ 106 ವರ್ಷದ ತಿಮ್ಮಕ್ಕ ಅವರು 65 ವರ್ಷಗಳ ಜೀವನದಲ್ಲಿ ನೆಟ್ಟಿರತಕ್ಕಂಥ ಒಟ್ಟು ಮರಗಳ ಸಂಖ್ಯೆ ಸರಿಸುಮಾರು 8,000. ಇದರಲ್ಲಿ 400 ಆಲದ ಮರಗಳು, 4 ಕಿಲೋಮೀಟರ್ ಉದ್ದಕ್ಕೆ ರಸ್ತೆ ಬದಿಯಲ್ಲಿ ಒಂದು ವೃಕ್ಷವನ್ನು ನಿರ್ಮಿಸಿದಂತಹ ಕೀರ್ತಿ ಅವ್ರಿಗಿದೆ. ಜೊತೆಗೆ ಮಕ್ಕಳಿಲ್ಲದ ಕೊರಗಿನಲ್ಲಿ ತಿಮ್ಮಕ್ಕ ಅವರು 40ನೇ ವಯಸ್ಸಿನಲ್ಲೇ ಆತ್ಮಹತ್ಯೆಗೆ ಮುಂದಾಗಿದ್ದರು. ನಂತರ ಅವರ ಗಂಡನ ನೆರವಿನಿಂದ ಮರಗಳನ್ನು ನೆಟ್ಟು ಮಕ್ಕಳಂತೆ ಬೆಳೆಸ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರು. ಗಟ್ಟಿ ನಿರ್ಧಾರ, ಸತತ ಪರಿಶ್ರಮ ಫಲವೀಗ ಜಗತ್ತೇ ಕಂಡರಿದಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆ ಪದ್ಮ ಪುರಸ್ಕಾರ ಈ ಸತಿ ಸಿಕ್ಕಿದೆ. 54 ಸಾಧಕರಿಗೆ ಪದ್ಮ ಗೌರವ. ಸುಮಾರು 112 ಜನಕ್ಕೆ ಪದ್ಮ ಗೌರವ ಪ್ರಕಟ ಆಗಿತ್ತು. ಮಾರ್ಚ್ 11ರಂದು 47 ಜನಕ್ಕೆ ಈ ಒಂದು ಪುರಸ್ಕಾರವನ್ನು ನೀಡಲಾಗಿತ್ತು. ಮಾರ್ಚ್ 16ರಂದು 54 ಜನಕ್ಕೆ ಈ ಗೌರವವನ್ನು ನೀಡಲಾಗಿದೆ. ಇದರಲ್ಲಿ ಇಸ್ರೋದ ವಿಜ್ಞಾನಿ ನಂಬಿ ನಾರಾಯಣ್, ನಟ ಮನೋಜ್ ವಾಜಪೇಯಿ, ಜನಪದ ಗಾಯಕಿ ತಿಜನ್ ಬಾಯಿ ಮತ್ತು ಕರ್ನಾಟಕದ ಮೂಲದ ಅಣು ಭೌತಶಾಸ್ತ್ರಜ್ಞೆ ರೋಹಿಣಿ ಅವರು ಇವನ್ನ ಸೇರಿದಂತೆ ಹಲವಾರು ಜನಕ್ಕೆ ಪುರಸ್ಕಾರವನ್ನು ನೀಡಲಾಯಿತು. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.